ಪ್ರತಿಭಟನೆ ಕೂಡ ಮಾಡಿದ್ದೀವಿ ನಾಯಕರು. ಬಿಜೆಪಿ ಅವರ ಪದ ಬಳಕೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಲ್ಲ, ಯಾವುದೇ ವ್ಯಕ್ತಿ ಆಗಲಿ ಅದರಲ್ಲೂ ಕೂಡ ಅವರ ಪದ ಬಳಕೆ ನಿಜವಾಗ್ಲೂ ಖಂಡನೀಯ ಅಂತ ಹೇಳಬೇಕಾಗುತ್ತೆ. ಅನ್ಕಲ್ಚರ್ಡ್ ಅಂಡ್ ಅನ್ಸಿವಿಲೈಸ್ಡ್. ಯಾಕೆಂದರೆ ಇವಾಗ ಅವರು ಆ ಉಲ್ಲೇಖ ಯಾವುದು ಬರ್ನಾಡ್ದು ಹೇಳ್ತಾರಲ್ಲ, ಅಲ್ಲೇನು ಹೇಳ್ತಾರೆ, ಇಂಗ್ಲೀಷಲ್ಲೇ ಲೆಟ್ರಲ್ಲಿ ಏನು ಹೇಳ್ತಾರೆ, ಕುಮಾರಸ್ವಾಮಿಯವರು ಅಕ್ಯೂಸ್ಡ್ ಅಂತ ಹೇಳ್ತಾರೆ. ಕುಮಾರಸ್ವಾಮಿಯವರು ಅಕ್ಯೂಸ್ಡ್ ಅಂತ ಹೇಳ್ತಾರೆ. ಬಟ್ ಆ ಪದ ಬಳಕೆ ಯಾರಿಗೆ ಟ್ಯಾಗ್ ಮಾಡಿದ್ದಾರೆ? ಅಕ್ಯೂಸ್ಡ್ಗೆ ಮಾಡಿದ್ದಾರೆ. ಸೊ ಅದರ ಅರ್ಥ ಅವ್ರಿಗೆ ಮಾಡಿರೋದು. ಸೊ ನೇರವಾಗಿ ಅವ್ರಿಗೆ ಟ್ಯಾಗ್ ಆಗಿದೆ ಅದು. ಈಗ ಮೊದಲನೇ ಪ್ಯಾರಾದಲ್ಲಿ ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿ ಆಗಿರ್ಬೋದು, ಆಯಿತು, ದೊಡ್ಡ ಸ್ಥಾನದಲ್ಲಿ ಇರಬಹುದು, ಆದರೆ ಅವರು ಆರೋಪಿ. ಸೊ ಆರೋಪಿ ಅಂದ್ಬಿಟ್ಟು ಅದಕ್ಕೋಸ್ಕರ ನೀವೆಲ್ಲ ನಿರ್ಭೀತರಾಗಿ ಅದು ಇದು ಇರಬೇಕು ಅಂತ ಹೇಳಿದ್ದಾರೆ. ಎರಡನೇ ಪ್ಯಾರದಲ್ಲಿ ಏನಾಗುತ್ತೆ, ಇಂಥ ಆರೋಪಿಗಳ ಜೊತೆ ನಾವು ಸಂಘರ್ಷಕ್ಕೆ ಇಳಿದಂಥ ಸಂದರ್ಭದಲ್ಲಿ ಇಟ್ ಈಸ್ ಲೈಕ್ ಇದು ಅದೇ ಆ ಪ್ರಾಣಿ ಜೊತೆ ನಾವು ಇದು ಮಾಡ್ದಂಗೆ ಅದರಿಂದ ಅದಕ್ಕೂ ಕೊಳಕಾಗುತ್ತೆ, ಇದಕ್ಕೂ ಕೊಳಕಾಗುತ್ತೆ. ಸೊ ಇದನ್ನು ಕೇವಲ ಬರ್ನಾಡ್ ಶಾ ಕೋಟ್ ಮಾಡಿರೋದು ಆ ಕಂಟೆಕ್ಸ್ಟಲ್ಲಿ ಅಲ್ಲಿಗೆ ಟ್ಯಾಗ್ ಆಗಿದೆ ಅವ್ರಿಗೆ. ಸೊ ಅಲ್ಲಿಗೆ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಇದು ಇಂಥ ಬಹಳ ಕೆಟ್ಟ ಪದಗಳನ್ನು ಉಪಯೋಗಿಸಿದ್ದಾರೆ. ಸೊ ಇದರಿಂದ ಅವ್ರ ಮೇಲೆ ಒಂಥರ ಉಗ್ರ ಕ್ರಮ ತೆಗೆದುಕೋಬೇಕಾಗುತ್ತೆ. ಕ್ಯಾಡರ್ ಆ್ಯಂಡ್ ಯಾವುದು ಒಂದು ಕೋಡ್ ಆಫ್ ಕಂಡಕ್ಟ್ ಸಿವಿಲ್ ರೂಲ್ಸ್ ಇದೆ. ಕುಮಾರಸ್ವಾಮಿಯವರು ಒಂದು ಸಂಸದರಾಗಿರೋದ್ರಿಂದ ಪಾರ್ಲಿಮೆಂಟಲ್ಲೂ ಕೂಡ ಅವ್ರಿಗೆ ಚೀಮಾರಿ ಹಾಕಬೇಕಾಗುತ್ತೆ. ಯಾಕೆಂದರೆ ಪ್ರಿವಿಲೇಜ್ ಮೋಷನ್ ಮೂವ್ ಮಾಡಿ ಆರೋಪ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಅಂದ್ರೆ ಅವ್ರಿಗೆ ಮಾನನಷ್ಟ ಮೊಕದ್ದಮೆ ಹೂಡಬಹುದಾಗಿತ್ತು, ಅಕಸ್ಮಾತ್ ಅವ್ರದ್ದು ತಪ್ಪಿಲ್ಲ ಅಂದಿದ್ರೆ, ಅಥವಾ ಇದಕ್ಕೆ ನ್ಯಾಯಾಲಯದ ಮೊರೆ ಹೋಗಬಹುದಾಗಿತ್ತು. ಆದ್ರೆ ಈ ತರದ ಪತ್ರ ಬರೆದಿ ಅದನ್ನ ಆ ರೀತಿ ಪದ ಬಳಕೆ ಮಾಡಿ ಬಹಿರಂಗವಾಗಿ ಸಾರ್ವಜನಿಕವಾಗಿ ಗರಿಬಿಟ್ಟಿರುವಂಥದ್ದು ಸಮಾಜಕ್ಕೆ ಯಾವ ರೀತಿ ಮೆಸೇಜ್ ಕೊಡುತ್ತೆ ಸರ್? ಅಲ್ಲ, ಇದು ಏನಾಗುತ್ತೆ ಅಂದರೆ ನೋಡಿ, ಇಂಥವ್ರಿಗೇನೆ ಆ ರೀತಿ ಪದ ಬಳಕೆ ಮಾಡಿದ್ರೆ ಇನ್ನು ಸಾರ್ವಜನಿಕರಿಗೆ ಯಾವ ರೀತಿ ಅವರು ರಿಯಾಕ್ಟ್ ಮಾಡ್ತಾ ಇರ್ಬೋದು ಗೊತ್ತಾಗುತ್ತೆ. ಈಗ ಸಾರ್ವಜನಿಕರಿಗೆ, ಯಾಕೆಂದರೆ ಆ ಇಲಾಖೆಯಲ್ಲಿ ಸಾರ್ವಜನಿಕರಿಗೂ ತುಂಬ ಸಾರ್ವಜನಿಕರು ಜಾಸ್ತಿ ನೇರ ಸಂಪರ್ಕ ಇರುತ್ತೆ. ಸೊ ಇಂಥ ಇದು ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ಈ ಭಾಷೆ ಉಪಯೋಗಿಸೋದಾದರೆ ಇನ್ನು ಅಂದರೆ ಇದು ಅದೇನೋ ಹೇಳ್ತಾರಲ್ಲ, ಸಂಸ್ಕಾರ ಇಲ್ಲದ್ದು ಇದು. ಈ ನಾಲ್ಗೆಗೆ ಸಂಸ್ಕಾರನೇ ಇಲ್ಲ, ಸಂಸ್ಕೃತಿನೂ ಇಲ್ಲ. ಸೊ ಇದು ಉಗ್ರವಾಗಿ, ಇದು ಕೇವಲ ಕುಮಾರಸ್ವಾಮಿಯವರ ವಿಚಾರ ಮಾತ್ರ ಅಲ್ಲ, ಇಡೀ ಈ ವ್ಯವಸ್ಥೆಗೆ ಈ ವ್ಯವಸ್ಥೆ ಏನು ಅಂತ ತೋರಿಸುತ್ತಿದೆ. ಈ ವ್ಯವಸ್ಥೆ ಎಷ್ಟು ಕೆಟ್ಟದೋಗಿದೆ. ಅದಕ್ಕೆ ನಾವು ಹೇಳ್ತೀವಿ, ಈಗ ನಾಲಿಗೆಗೆ ಗಾಯ ಆದರೆ ಮಾಯುತ್ತೆ, ನಾಲಿಗೆಯಿಂದ ಗಾಯ ಆಗುತ್ತಲ್ಲ ಅದು ಮಾಯೋದಿಲ್ಲ. ಇದು ನಿಜವಾಗ್ಲೂ ಇದನ್ನು ನಾವು ಯಾವುದು ಕಂಡೆಮ್ ಮಾಡಬೇಕಿದು. ಇದು ಪ್ರತಿಯೊಬ್ಬರು ಇದು ಅನಾಗರಿಕ. ಅದಕ್ಕೆ ಹೇಳ್ತೀವಿ ನೋಡಿ, ಇಂಥ ನಡವಳಿಕೆ ಇದ್ದರೆ ಅವ್ರನ್ನ ಅನಕ್ಷರಸ್ಥರು ಅನ್ಬೇಕಾಗುತ್ತೆ. ಪದವಿಗಳಿರ್ಬೋದು, ಅವ್ರ ಹತ್ರ ಪ್ರಶಸ್ತಿಗಳು ಬಂದಿರ್ಬೋದು. ಇಂಥ ಕಲ್ಚರು, ಇಂಥ ಸಂಸ್ಕೃತಿ ಇದ್ದರೆ ಅವರು ಪದವೀಧರರಾದರೂ ಕೂಡ ಅವರನ್ನು ಅನಕ್ಷರಸ್ಥರು ಅಂತ ಹೇಳ್ಬೇಕಾಗುತ್ತೆ.